ಹಲೋ ಮೈ ಡಿಯರ್ ಫ್ರೆಂಡ್, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಎಲ್ಲರಿಗೂ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ಇದು 3ನೇ ವಿಡಿಯೋ ಆಗಿದೆ. ಇಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಪಠ್ಯಪುಸ್ತಕದನ್ವಯ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಥರ ಬಂದಾಗ ಇಲ್ಲಿ ನೋಡ್ರಿ, ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಈಗ ನೋಡ್ತಾ ಹೋಗೋಣ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ CTET ಗೆ ಸಂಬಂಧಪಟ್ಟಂತೆ ಯಾವ್ದಾರ ಹಿಸ್ಟ್ರಿ ಇಂಗ್ಲೀಷ್ನೊಳಗೆ ಇರ್ತದೆ, ಹಿಂದಿ ಅಥವಾ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಇರ್ತದೆ. CTET ಸೆಂಟ್ರಲ್ TET ಅದಕ್ಕೂ ನಾವು ತಯಾರಿ ಮಾಡುವಂಥದ್ದು. ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಏನಿದೆ ನೋಡ್ರಿ, ಬೆಂಗಳೂರು ವಿಭಾಗದ ಪ್ರಸಿದ್ಧ ಜನಪದ ಕಲೆಗಳು ಅನ್ನುವಾಗ ಇಲ್ಲಿ ನೋಡ್ರಿ, ಒಂದು ನಿಮಿಷ. ಇಲ್ಲಿ ಬೆಂಗಳೂರಲ್ಲಿ ಪ್ರತಿ ವರ್ಷ ನಡೆಯುವಂಥದ್ದು ಕರಗ ಉತ್ಸವ ಇಂಪಾರ್ಟೆಂಟ್. ಇಲ್ಲಿ ಕರಗ ಉತ್ಸವ ಇದೊಂದು ಜನಪದ ಪ್ರಕಾರವಾಗಿದೆ. ಇದು ಪ್ರತಿ ವರ್ಷ ನಡೀತದ ಕರಗ ಉತ್ಸವ ಇಂಪಾರ್ಟೆಂಟು. ದಕ್ಷಿಣ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿ ಸೋಮನ ಕುಣಿತ ಮತ್ತೊಂದು ಜನಪದ ಪ್ರದರ್ಶನವಾಗಿದೆ. ಈ ವಿಭಾಗಕ್ಕೆ ವಿಶೇಷವಾದ ಜಾನಪದ ನಾಟಕವೆಂದರೆ ಮೂಡಲಪಾಯ ಯಕ್ಷಗಾನ, ಗಾರುಡಿ ಕುಣಿತ, ಆಮೇಲೆ ಡೊಳ್ಳು ಕುಣಿತ, ಕಂಸಾಲಿ ಕುಣಿತ, ಇವೆಲ್ಲ ನೋಡ್ರಿ. ಇಲ್ಲಿ ನಾನು PDF ತಯಾರು ಮಾಡಿದ್ದೀನಿ, ಇದು ನೋಡಿ ತೋರಿಸ್ತೀನಿ ಯಾವ ಥರ ಇರ್ತಾವ ಅನ್ನೋಂಥದ್ದು. ಈ ಜಾನಪದ ಕಲೆಗಳು ಮುಂತಾದ ಜಾನಪದ ಕಲೆಗಳಾಗಿವೆ. ಚಿತ್ರಕಲೆಗೆ RS ನಾಯ್ಡು, ರುಮಾಲೆ ಚನ್ನಬಸಯ್ಯ, ವೆಂಕಟಪ್ಪ ಮುಂತಾದವರ ಕೊಡುಗೆ ಅನನ್ಯವಾಗಿದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ನೀವು ತೋರಿಸ್ತೀನಿ. ಓಕೆ, ಇಲ್ಲಿ ಬರ್ರಿ. ಇಲ್ಲಿ ನೋಡ್ರಿ, ಈ ಥರ ಬಂದಾಗ ಇದು ಯಾವುದಾಗುತ್ತೆ ಅಂದರೆ ಡೊಳ್ಳು ಕುಣಿತ ಅನ್ನುವಂಥದ್ದು. ಇದು ಏನ್ರಿ, ಡೊಳ್ಳು ಕುಣಿತ ಇಂಪಾರ್ಟೆಂಟ್ ನೋಡ್ರಿ. ಇದು ಡೊಳ್ಳು ಕುಣಿತ ಅನ್ನುವಂಥದ್ದು. ಎಸ್ಪೆಷಲಿ ಇದೇನಪ್ಪ ಅಂದ್ರೆ ಕುರುಬು ಕಮಿಟಿ ಅವರು ಡೊಳ್ಳು ಸಂಬಂಧಪಟ್ಟಂತೆ ಡೊಳ್ಳನ್ನು ಬಾರಿಸ್ತಾರೆ ಅನ್ನುವಂಥದ್ದು. ಈ ಥರ ದೊಡ್ಡ ಡೊಳ್ಳು ಇರುತ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಮತ್ತು ನೋಡ್ರಿ, ಇದು ಡೊಳ್ಳು ಕುಣಿತಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನೋಡ್ರಿ, ಈ ಥರ ಬಂದಾಗ ಇಲ್ಲಿ ಇದೆ ನೋಡ್ರಿ, ಗಾರುಡಿ ಕುಣಿತ ಅನ್ನುವಂಥದ್ದು. ಗಾರುಡಿ ಕುಣಿತ ಇದಕ್ಕೆ ಅಂತಾರೆ ನೋಡ್ರಿ. ನೆಕ್ಸ್ಟು ಆಮೇಲೆ ಇದು ಸೋಮನ ಕುಣಿತ ಅಂತ ಬರ್ತದ. ಈ ಥರ ವೇಷನ ಹಾಕ್ಕೊಂಡು ಕುಣಿಯುವಂಥದ್ದು, ಇದು ಸೋಮನ ಕುಣಿತ ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ನಿಮಿಷ. ಓಕೆ, ಇವು 3 ಪ್ರಕಾರ ಇಲ್ಲಿ ತೋರಿಸಿದ್ದೀವಿ. ಇದು ಒಂದು ನಿಮಿಷ. ಓಕೆ, ಇದು ಗಾರುಡ ಕುಣಿತ, ಸೋಮನ ಕುಣಿತ ಮತ್ತು ಕಂಸಾಳಿ ಕುಣಿತ ಅನ್ನುವಂಥದ್ದು ಇದೆ. ಕಂಸಾಳಿ ಕುಣಿತ ಅಂದ್ರೆ ಇಲ್ಲಿ ಚಿತ್ರ ಬಂದಿಲ್ಲ. ಅದು ಕಂಸಾಳಿ ಕುಣಿತ ಅಂದ್ರೆ ಕೈಯಲ್ಲಿ ಏನಪ್ಪ ಅಂದ್ರೆ ತಮಟೆಗಳನ್ನು ಬಾರಿಸುತ್ತಾ ಅದು ಕುಣಿಯುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಈ ಥರ ಬಂದಾಗ ಒಂದು ನಿಮಿಷ. ಏನು ಎಸ್ ಸರ್, ಈ ಥರ ಬಂದಾಗ ಈ ಥರ ಇಂಗ್ಲೀಷ್ನಲ್ಲಿ ಯಾವ ಥರ ಆಗಿ ನಾವು ಇದನ್ನು ಆಗ್ತದೋ ಪ್ರೊನೌನ್ಸಿಯೇಷನ್, ಆಮೇಲೆ ವೊಕ್ಯಾಬ್ಯುಲರಿ ಯಾವ ಥರ ಆಗಿರ್ತದೆ ನೋಡ್ರಿ. ಎಸ್ ಸರ್, ಇಲ್ಲಿ ನೋಡ್ರಿ. ಸೊ ಎಸ್ ಸರ್, ಇಲ್ಲಿ ನೋಡ್ರಿ, ದ ಫೇಮಸ್ folk arts act of the Bangalore division. So here they have given here Karaga Utsava. ಇಲ್ಲಿ ಕರಗ ಉತ್ಸವನ ಕೊಡಲಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ವೆಂಕಟಪ್ಪ ಆರ್ಟ್ ಗ್ಯಾಲರಿ ಅನ್ನುವಂಥದ್ದು. ನೋಡ್ರಿ, ಈ ಥರ ಅದ್ಭುತವಾಗಿರೋ ಚಿತ್ರಗಳನ್ನು ಕೈಯಿಂದ ಬಿಡಿಸುವಂಥದ್ದು. ನೆಕ್ಸ್ಟ್, ಕರಗ ಫೆಸ್ಟಿವಲ್ ಟೇಕ್ಸ್ ಪ್ಲೇಸ್ ಎವ್ರಿ ಇಯರ್ ಇನ್ ಬೆಂಗಳೂರು ಈಸ್ ಫೋಕ್ ಆರ್ಟ್. ಜಾನಪದ ಕಲೆ. ಫೋಕ್ ಆರ್ಟ್ ಅಂದ್ರೆ ಜಾನಪದ ಕಲೆ. ಸೋಮನ ಕುಣಿತ which is famous in South Karnataka is another folk art. The Mudala Palya Yakshagana is the famous
ಥಿಯೇಟರ್ಸ್ ತಡಿ ಒಂದು ನಿಮಿಷ. ಎಸ್ ಇಲ್ಲಿ ನೋಡ್ರಿ, ಫೋಕ್ ಥಿಯೇಟರ್ ಅಂದ್ರೆ ಥಿಯೇಟರ್ ಅದರಲ್ಲಿ ರಂಗಭೂಮಿ ಅಂತ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು. ದಿಸ್ ಡಿವಿಷನ್ ಆ್ಯಂಡ್ ಗಾರುಡು ಕುಣಿತ, ಡೊಳ್ಳು ಕುಣಿತ ಆ್ಯಂಡ್ ಕನ್ಸಾಲಿ ಕುಣಿತ ಆ್ಯಂಡ್ ಅದರ್ ಆರ್ ದ ಫೇಮಸ್ ಫೋಕ್ ಆರ್ಟ್ಸ್. ದ contribution of R.S. Naidu, Rumalai, Channabasaya and Venkatappa in this field is visual art. Visual art ಅಂದ್ರೆ ಚಿತ್ರಕಲೆ ಆರ್ ಯುನೀಕ್, ಅನನ್ಯವಾಗಿದೆ ಅನ್ನುವಂಥದ್ದು, ಸರಿ ಸಾಟಿ ಆಗಿರುವಂಥ ಯಾವುದು ಇಲ್ಲ, ಅದೇ ಪ್ರಸಿದ್ಧಿ ಅನ್ನುವಂಥದ್ದು. ವಿಜುವಲ್ ಅಂದ್ರೆ ಕಣ್ಣಿಗೆ ಕಾಣುವಂಥ ಕಲೆ, ಚಿತ್ರಕಲೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಚಿತ್ರಕಲೆ. ಎಸ್ ಸರ್, ಈ ಥರ ನಾವು ಇಲ್ಲಿ ನೋಡ್ರಿ. ನೆಕ್ಸ್ಟ್ ಇದು ಬಂದಾಗ ಬೆಂಗಳೂರು ಡಿವಿಷನ್ ಹ್ಯಾಸ್ ಅಚೀವ್ಡ್ ಇಮೆನ್ಸಿವ್ಲಿ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್. ಅತ್ಯಂತ ಅಪಾರವಾಗಿ ಎಜುಕೇಷನ್ ಒಂದು ರಂಗದಲ್ಲಿ ಫೀಲ್ಡ್ನಲ್ಲಿ ಅದ್ಭುತ ಅಚೀವ್ ಅಂದ್ರೆ ಸಾಧಿಸಿದೆ, ಸಾಧನೆಗೆ ಇದೆ ಇದನ್ನು. ಟು ರೆಸಿಪಿಯೆಂಟ್ ಆಫ್ ದ ಭಾರತ ರತ್ನ ಅವಾರ್ಡ್, ಭಾರತ ರತ್ನವನ್ನು ಸ್ವೀಕರಿಸುವರು ಯಾರಪ್ಪ ಅಂದ್ರೆ ಇಬ್ಬರು ಜನ ಇದ್ದಾರೆ. ದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ಇಂಡಿಯಾ ಆರ್ ಫ್ರಾಮ್ ಕೋಲಾರ ಡಿಸ್ಟಿಕ್. ದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂದ್ರೆ ಭಾರತೀಯ ನಾಗರಿಕ ಪುರಸ್ಕಾರ, ಗೌರವ ಅನ್ನುವಂಥದ್ದು. ಸಿವಿಲಿಯನ್ ಆನರ್ ಅಂದ್ರೆ ಗೌರವ. ಭಾರತದ ಅತ್ಯಂತ ದೊಡ್ಡ ಎತ್ತರದ ನಾಗರಿಕ ಗೌರವ ಯಾವುದು ಅಥವಾ ಪ್ರಶಸ್ತಿ ಯಾವುದಪ್ಪ ಅಂದ್ರೆ ಭಾರತ ರತ್ನ ಅನ್ನುವಂಥದ್ದು. ಕೋಲಾರ ಡಿಸ್ಟಿಕ್ದವರು ಯಾರಪ್ಪ ಅಂದ್ರೆ they are Sir M. Visvesvaraya and Professor C.N. Rao. Sir C.V. Raman, the Nobel winning physicist ಅಂದ್ರೆ ಭೌತ ವಿಜ್ಞಾನಿ ಅನ್ನುವಂಥದ್ದು, conduct his research in Bangalore. ಓಕೆ, ಸೊ ಇಲ್ಲಿ ನೋಡ್ರಿ, ಈ ಥರ ನೀವು ಇಂಗ್ಲೀಷನ್ನು ಕಲಿಬೋದು ಅನ್ನುವಂಥದ್ದು, ವೊಕ್ಯಾಬ್ಯುಲರಿ ಕಲಿಯುವಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಂದಾಗ ಇದಾತು ಈ ಸಂಶೋಧನೆ ನಡೆಸಿದ್ರು ಅನ್ನುವಂಥದ್ದು. ಇಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಶೈಕ್ಷಣಿಕ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೋಡಿದ್ದೀವಿ. ಇಲ್ಲಿ ಭಾರತದ ರತ್ನ ಪಡೆದವರು ಇಬ್ಬರು ಯಾರಪ್ಪ ಅಂದ್ರೆ ಕೋಲಾರ ಜಿಲ್ಲೆಗೆ ಸೇರಿದವರು. ಅವರೊಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ, ಮತ್ತೊಬ್ಬರು C.N.R. ರಾವ್ ಅನ್ನುವಂಥದ್ದು, ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ C.V. ರಾಮನ್ ಅನ್ನುವಂಥದ್ದು. ಇವರು ಭೌತ ವಿಜ್ಞಾನ ಅನ್ನುವಂಥದ್ದು. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿವೆ. ಸಿದ್ಧಗಂಗಾ ಮಠವು ಇವರು ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹ ಕಾರ್ಯ ನಡೆಸುತ್ತಿದೆ. ಅಷ್ಟೇ ಅಲ್ಲದೆ ರಾಮನಗರ ಜಿಲ್ಲೆಯಲ್ಲಿ ಜನಿಸಿದ ಶ್ರೀ ಬಾಲಗಂಗಾಧರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಇದು ಇಂಪಾರ್ಟೆಂಟ್ ರೀ, ತುಮಕೂರು ಸಿದ್ಧಗಂಗಾ ಕೇಳ್ತಾರ್ರಿ, ಕುಮಾರಸ್ವಾಮೀಜಿ ಸಂಬಂಧಪಟ್ಟಂತು ಸಿದ್ಧಗಂಗಾ ಮಠ ತುಮಕೂರು. ನೆಕ್ಸ್ಟ್ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಶ್ರೀ ಗಂಗಾಧರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಠ, ಆದಿಚುಂಚನಗಿರಿ ಮಠ ಅನ್ನುವಂಥದ್ದು ಶೈಕ್ಷಣಿಕ ಸೇವೆ ಅಪೂರ್ವವಾಗಿದ್ದು ಮೂಲ ಶಿಕ್ಷಣ, ವೃತ್ತಿ ಶಿಕ್ಷಣ ಕಾಲೇಜುಗಳನ್ನು ನಡೆಸುತ್ತಿದೆ. ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ, ಶ್ರೀಗೇರಿಯ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆಯು ಅಮೂಲ್ಯವಾಗಿದ್ದು ಗಮನಾರ್ಹವಾಗಿದೆ ಅನ್ನುವಂಥದ್ದು ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊರಿ. ಇಲ್ಲಿ ನೋಡ್ರಿ, ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆ ಅಪೂರ್ವವಾಗಿದ್ದು ಅನ್ನುವಂಥದ್ದು ರಾಮನಗರದ ಜಿಲ್ಲೆಯಲ್ಲಿದೆ, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಚಿತ್ರದುರ್ಗದಲ್ಲಿ ಮುರುಘರಾಜೇಂದ್ರ, ಮತ್ತೊಂದು ಏನಪ್ಪ ಅದರಲ್ಲಿ ಗವಿಸಿದ್ದೇಶ್ವರ ಮಠ. ಗವಿಸಿದ್ದೇಶ್ವರ ಮಠ ಇಲ್ಲಿ ಬರೋಂಗಿಲ್ಲ, ಯಾಕಂದರೆ ಇದು ಮೈಸೂರು ಡಿವಿಷನ್ ಸಂಬಂಧಪಟ್ಟಂತಿದೆ, ನೆನಪಿಟ್ಕೋರಿ. ಮೈಸೂರು ಡಿವಿಷನ್ ಸಂಬಂಧಪಟ್ಟಂತಿದೆ ಅನ್ನೋ ಇಂಪಾರ್ಟೆಂಟು. ಎಸ್, ಮುಂದೆ ಹೋಗ್ರಿ. ಎಸ್ ಸರ್, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ, ಇಂಗ್ಲೀಷ್ನಲ್ಲಿ ಯಾವ ಥರ ಕೊಟ್ಟರು ನೋಡ್ರಿ, ಒಂದು ನಿಮಿಷ. ಇಲ್ಲಿ ನೋಡ್ರಿ, ಇಲ್ಲ ಇತ್ತು. ಎಸ್, ಇಲ್ಲಿ ತೆಗೆದಿರಬೇಕು. ಎಸ್, ಇಲ್ಲಿ ನೋಡ್ರಿ, ಸಿದ್ಧಗಂಗಾ ಮಠ ದ ರಿಲಿಜಿಯನ್ ಇನ್ಸ್ಟಿಟ್ಯೂಷನ್, ಧಾರ್ಮಿಕ ಸಂಸ್ಥೆ, ರಿಲಿಜಿಯಸ್ ಸಂಸ್ಥೆ, ಪ್ರಾದೇಶಿಕ. ನೋಡ್ರಿ ನಿಮಿಷ, ಧಾರ್ಮಿಕ ಸಂಸ್ಥೆಗಳು, ಅನೇಕ ರಿಲಿಜಿಯನ್ಸ್ ಅಂದ್ರೆ ಧಾರ್ಮಿಕ ಸಂಸ್ಥೆಗಳು ಅನ್ನುವಂಥದ್ದು. ಧಾರ್ಮಿಕ ಸಂಸ್ಥೆ ಇದ್ರೂ ಎಲ್ಲ ಜಾತಿಯವರ
ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂಥದ್ದು. ದಿ ಪ್ರೊವೈಡಿಂಗ್ ಫುಡ್ ಆ್ಯಂಡ್ ಎಜುಕೇಷನ್ ಟು ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿವಕುಮಾರ್ ಸ್ವಾಮೀಜಿ is another note, and Adichunchanagiri is being developed by Sri Balangadharanath Swamiji, and it is still providing education in the field of basic and professional education. The contribution of Murugarajendra Mathas and Sri Sirigeri Taralabalu Matha of Chitradurga are notable. Most of the districts of this division have engineering colleges and medical colleges. Okay, ಈ ಥರ ನೀವು ಇಂಗ್ಲೀಷನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನುವಂಥದ್ದು. ಸೊ ಮುಂದಿನ ವಿಡಿಯೋಗಳನ್ನು ಕಮೆಂಟ್ ಮಾಡಿರಿ, ನಿಮಗೆ ಇಂಗ್ಲೀಷಲ್ಲಿ ಈ ವಿಡಿಯೋವನ್ನು ಬೇಕೋ ಏನೋ ಕನ್ನಡದಲ್ಲಿ ಬೇಕು ಅನ್ನೋವಂಥದ್ದು. ಎರಡೂ ಲ್ಯಾಂಗ್ವೇಜಲ್ಲಿ ಈ ಥರ ಬಾಯ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅನ್ನುವಂಥದ್ದು ಕಮೆಂಟ್ ಮಾಡಿರಿ ಅನ್ನುವಂಥದ್ದು. ಎಸ್ ಸರ್, ಮುಂದೆ ನೋಡ್ರಿ, ಆರೋಗ್ಯ ಸಂಬಂಧಪಟ್ಟಂತೆ ಇದೇನೈತು ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಸ್ವಲ್ಪ ಇದೆ. ಸುಸಜ್ಜಿತವಾದ ಜಿಲ್ಲಾ ಆಸ್ಪತ್ರೆಗಳಿವೆ, ದೊಡ್ಡ ದೊಡ್ಡ ಗ್ರಾಮಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿವೆ, ತಾಲೂಕು ಆಸ್ಪತ್ರೆಗಳು ತಾಲೂಕು ಕೇಂದ್ರಗಳಲ್ಲಿವೆ ಅನ್ನುವಂಥದ್ದು. ಸಂತಾನೋತ್ಪತ್ತಿ ಆರೋಗ್ಯವನ್ನು ಉತ್ತಮಪಡಿಸುವುದಕ್ಕಾಗಿ ಸರ್ಕಾರವು ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 24/7 ಅಂದ್ರೆ 24/7 ಅನ್ನುವಂಥದ್ದು ದಿನದ ಎಲ್ಲ ಹೊತ್ತು ತೆರೆದಿರುವ ಕೇಂದ್ರಗಳೆಂದು ಘೋಷಿಸಿದೆ ಎನ್ನುವಂಥದ್ದು ನೆನಪಿರಲಿ. ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು 24/7 ಕೇಂದ್ರಗಳನ್ನು ಎಂದು ಘೋಷಿಸಿದೆ. ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರಿ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ ಸರ್, ಇವಾಗ ಇಂಪಾರ್ಟೆಂಟ್ ಇಲ್ಲಿದೆ ನೋಡ್ರಿ. ಎಸ್, ಇಲ್ಲಿ ರಾಜಕೀಯವಾಗಿ ಬಂದಾಗ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ರೂವಾರಿಯಾಗಿರುವಂತಹ ಕ್ಯಾಂಗಲ್ ಹನುಮಂತಯ್ಯವರು ಈ ವಿಭಾಗಕ್ಕೆ ಸೇರಿದವರು. ಅವರು ಮುಖ್ಯಮಂತ್ರಿ ಆಗಿದ್ದ ನಮ್ಮ ವಿಧಾನಸೌಧ ಕಟ್ಟಡ ನಿರ್ಮಾಣವಾಯಿತು. ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಪ್ರಾರಂಭ ಎಸ್ ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯ ನಿರ್ಮಾಣ ಕಾರ್ಯಗಳು ಕೈಗೊಂಡರು. ಇವೆಲ್ಲವೂ ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳವಳಿಗೆ ಅಡಿಪಾಯ ಹಾಕಿದರು. ಶಾಂತಿವೇರಿ ಗೋಪಾಲಗೌಡರು ಶಿವಮೊಗ್ಗ ಜಿಲ್ಲೆಯವರು. ಪರಿಸರ ಘೋಷಣೆಗೆ ಸಂಬಂಧ ಮತ್ತೊಂದು ಹೆಸರುವಾಸಿಯಾಗಿರುವಂತಹ ಸಾಲು ಮರದ ತಿಮ್ಮಕ್ಕ, ಇದು ಯಾರಿಗೂ ಗೊತ್ತಿಲ್ಲ, ಹೆಸರು ಎಲ್ಲರಿಗೂ ಗೊತ್ತಿರುವಂಥದ್ದು. ಪರಿಸರ ಪೋಷಣೆಗೆ ಸಂಬಂಧಪಟ್ಟಂತೆ ನಮ್ಮ ದೇಶದ ಕ್ರಿಕೆಟಿಗ ನಮ್ಮ ಕೊಡುಗೆ ಅನಿಲ್ ಕುಂಬ್ಳೆ. ಯೋಗ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ BKS ಅಯ್ಯಂಗಾರ್ ಅವರು. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿಯವರು ಈ ಭಾಗದ ಸೇರಿದವರು ಅನ್ನೋದು ನೋಡ್ರಿ. ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಏನ ಹೇಳ್ರಿ, ಒಂದು ಇಂಪಾರ್ಟೆಂಟ್ ಅನ್ನುವಂಥದ್ದು ಇಲ್ಲೇನಪ್ಪ ಅಂದ್ರೆ ರೂವಾರಿ, ಕರ್ನಾಟಕ ಏಕೀಕರಣ ರೂವಾರಿ ಅಂತ ಕರೀತಾರೆ ಅವರಿಗೆ. ಎಸ್ ನಿಜಲಿಂಗಪ್ಪ ಲಿಂಗಪ್ಪನವರು, ಸಾಲುಮರ ತಿಮ್ಮಕ್ಕನವರು ಇಂಪಾರ್ಟೆಂಟ್. ಇವೆಲ್ಲ ಕ್ರಿಕೆಟ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಮುಂದೆ ನೋಡ್ರಿ, ಸ್ವತಂತ್ರ ಹೋರಾಟಗಾರ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸ್ವಲ್ಪ ನೋಡ್ರಿ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಈ ವಿಭಾಗದ ಅನೇಕ ಮುತ್ಸದ್ದಿಗಳು ಭಾಗವಹಿಸಿದ್ದರು. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರ್ರಿ? ಇಂಪಾರ್ಟೆಂಟ್ ರೀ ನೋಡ್ರಿ, ಇಂಪಾರ್ಟೆಂಟ್ ರೀ. ಇದು KC ರೆಡ್ಡಿ ಅನ್ನುವಂಥದ್ದು ಇಂಪಾರ್ಟೆಂಟು. ಎರಡನೇ ಮುಖ್ಯಮಂತ್ರಿ ಕೆಂಗಲ ಹನುಮಂತಯ್ಯ ಅವರು ಸೇರಿದಂತೆ ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು. ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಎಸ್ ಸಮಾಜವಾದಿ ಧುರೀಣರು ಶಾಂತಿವೇರಿ ಗೋಪಾಲಗೌಡವರು, ಕಡಿದಾಳ ಮಾಚಪ್ಪ, ಇವರೆಲ್ಲರೂ ಭಾಗೀರಥ ಮುಂತಾದವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ದರು ಅನ್ನುವಂಥದ್ದು ಇಂಪಾರ್ಟೆಂಟು. ಇದು ಸ್ವಲ್ಪ ಇಲ್ಲಿ ನೋಡ್ರಿ, ಮತ್ತೊಂದು ಲಾಸ್ಟ್ ಲೈನ್ ನೋಡ್ರಿ. ಕ್ಯಾಂಗಲ್ ಹನುಮಂತಯ್ಯ ಮತ್ತು ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿಗಳೂ ಹೌದು ಅನ್ನುವಂಥದ್ದು ಇಂಪಾರ್ಟೆಂಟು. ಎಸ್ ಇಲ್ಲಿ ನೋಡ್ರಿ, KC ರೆಡ್ಡಿಯನ್ನು ಏನಂತ ಕರೀತಾರೆ ಅನ್ನೋ ಒಂದು ವಿಚಾರ ಮಾಡ್ರಿ, ನಿಮಗೆ ತೋರಿಸ್ತೀನಿ ರೀ. ಆಲ್ರೆಡಿ ವಿಕಿಪೀಡಿಯಾ ಇಲ್ಲಿ ಮಾಡಲಾಗಿದೆ. ಎಸ್ ಇಲ್ಲಿ ನೋಡ್ರಿ, ಇವರು CN ರಾವ್ ಅನ್ನುವಂಥದ್ದು. ಇವರು ಅದ್ಭುತ ವಿಜ್ಞಾನಿ, ನಮ್ಮ ಕರ್ನಾಟಕದ ವಿಜ್ಞಾನಿ. ಇವರು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ KC ರೆಡ್ಡಿ ಏನಂತ ಕರೀತಾರೆ ನೋಡ್ರಿ. KC ರೆಡ್ಡಿ ಕ್ಯಾಸಂಬಳ್ಳಿ ಚಂಗಲೂರು ರಾಯರೆಡ್ಡಿ ಅಂತ ಕರೀತಾರು. ಕ್ಯಾಸಂಬಳ್ಳಿ
ಚಂಗಲು ರಾಯರೆಡ್ಡಿ ಅಂತ ಕರೀತಾರು. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿದ್ದರು ಅನ್ನುವಂಥದ್ದು. ನೆಕ್ಸ್ಟ್ ಇವರ ರೆಡ್ಡಿ ನಂತರ ಮಧ್ಯಪ್ರದೇಶ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ಅನ್ನುವಂಥದ್ದು ನೋಡ್ರಿ. ಕ್ಯಾಸಂಬಳ್ಳಿ ಚಂಗಲರಾಯರೆಡ್ಡಿ ಅನ್ನುವಂಥದ್ದು ಕೆ.ಸಿ. ರೆಡ್ಡಿ ಅವರ ಪೂರ್ಣ ಹೆಸರು ಅನ್ನುವಂಥದ್ದು ನೆನಪಿರಲಿ. ಎಸ್, ಓಕೆ ಸರ್, ಇದು ಇಲ್ಲಿ ಅಧ್ಯಾಯ ಮುಗಿತದ. ಎಸ್, ನೆಕ್ಸ್ಟ್ ಈ ಥರ ನೋಡ್ರಿ, ಇಂಗ್ಲೀಷು ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ, ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಹಿಸ್ಟ್ರಿಯಲ್ಲಿ ಪಠ್ಯಪುಸ್ತಕಗಳನ್ನು ಈ ಥರ ಇರ್ತಾವ. ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ಅರ್ಥ ಆಗ್ತದೆ ಅನ್ನುವಂಥದ್ದು. ಎಸ್, ಫ್ರೀಡಮ್ ಫೈಟರ್ಸ್ ಅಂತ ಹೇಳ್ತಾರೆ. ಫ್ರೀಡಮ್ ಫೈಟರ್ಸ್ ಸ್ವತಂತ್ರ ಹೋರಾಟಗಾರರು. ಮೆನಿ ಸ್ಟೂಡೆಂಟ್ ಪೀಪಲ್ ಫ್ರಾಮ್ ಬೆಂಗಳೂರು ರೀಜನ್ಸ್ ಹ್ಯಾಸ್ ಟೇಕನ್ ಪಾರ್ಟ್ ಇನ್ ದ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್. The K.S. Reddy, the first chief minister of Mysore state, the second chief minister Kyanga Hanumanthaya, another chief minister S. Nijalingappa, socialist leader ಶಾಂತವೇರಿ ಗೌಡ, ಗೋಪಾಲ ಗೌಡ. ಹಿಂಗೆ ನಾವು ಇಂಗ್ಲೀಷನ್ನು ಕಲಿಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಡಿಫಿಕಲ್ಟ್ ವೊಕ್ಯಾಬ್ಯುಲರಿ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ವೊಕ್ಯಾಬ್ಯುಲರಿಗಳು ಇರ್ತಾವೆ, ಅವೆಲ್ಲ ನಿಮ್ಗೆ ಹೇಳಿರ್ತೀನಿ. ಸ್ವಲ್ಪ ನೀವು ಅದನ್ನು ಪಾಯಿಂಟ್ ಔಟ್ ಮಾಡ್ಕೊಂಡ್ರು ನೀವು ಹಿಸ್ಟ್ರಿ ಈ ಥರ ಇಂಗ್ಲೀಷ್ನಲ್ಲಿ ಕಲ್ತಿದ್ರೆ ಆರಾಮಾಗಿ ನಾವು CTET ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅನ್ನುವಂಥದ್ದು ಇಂಪಾರ್ಟೆಂಟು. ಇದನ್ನು ನಿಮಗೆ ಹೆಂಗೆ ಅನಿಸ್ತು ವಿಡಿಯೋವನ್ನು ಬೈ ಲ್ಯಾಂಗ್ವೇಜ್ ಅಲ್ಲಿ ನಾನು ವಿಡಿಯೋ ಮಾಡಲಾ ಅನ್ನುವಂಥದ್ದು ಕಮೆಂಟ್ ಮಾಡಿರಿ ಅನ್ನುವಂಥ ಹೇಳ್ತಾ ಈ ವಿಡಿಯೋನ ಇಡಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.